ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಪುಷ್ಯ ನಕ್ಷತ್ರ ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಚಾಮುಂಡಿ ಬೆಟ್ಟದ ಮಾರಮ್ಮ ದೇವಸ್ಥಾನದ ಬಳಿ ಚಿರತೆ ಪ್ರತ್ಯಕ್ಷ, ನಿವಾಸಿಗಳಲ್ಲಿ ಹೆಚ್ಚಿದ ಆತಂಕ, ಅರಣ್ಯ ಇಲಾಖೆ ಅಲರ್ಟ್. ಬೋನ್ ಇಟ್ಟು ಚಿರತೆ ಸೆರೆಗೆ ಕಾರ್ಯಾಚರಣೆ ಆರಂಭ. ಗಲ್ಲಾಪೆಟ್ಟಿಗೆಯಿಂದ ಹಣ ಮಾಯ, ಮನುಷ್ಯರಲ್ಲ ಇಲಿಯೇ ಕಳ್ಳ, ಹಣದ ಮೇಲೆ ಇಲಿಗೂ ಮೋಹ, ತನಿಖೆ ವೇಳೆ ನೋಟು ಕದಿಯುತ್ತಿದ್ದ ಇಲಿಯ ಕಳ್ಳಾಟ ಬಯಲು, ನೋಟು ಕದ್ದು ಗೂಡು ಕಟ್ಟಿಕೊಂಡ ಕಿಲಾಡಿ ಇಲಿ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಮತಪಟ್ಟಿಯಿಂದ ಪ್ರಕಾಶ್ ರಾಜ್ ಹೆಸರು ಡಿಲೀಟ್. ನಾನು ಸುಮ್ಮನೆ ಕೂರಲ್ಲ, ಮತ್ತೆ ನನ್ನ ಮತವನ್ನು ಪಡೆದುಕೊಳ್ತೀನಿ, ನನ್ನ ಹೆಸರನ್ನೇ ಹೇಗೆ ತೆಗೆದ್ರಿ ಎಂದು ಅಸಮಾಧಾನ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಚಾಮುಂಡಿ ಬೆಟ್ಟದ ನಾಯಕರ ಬೀದಿಯ ಮಾರಮ್ಮ ದೇವಸ್ಥಾನದ ಸಮೀಪ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಯ ಚಲನವಲನ ಪತ್ತೆಹಚ್ಚಿ ಸುರಕ್ಷಿತವಾಗಿ ಸೆರೆಹಿಡಿಯಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. ಇದರ ಭಾಗವಾಗಿ ಚಿರತೆ ಕಾಣಿಸಿಕೊಂಡಿರುವ ಪ್ರದೇಶದ ಸಮೀಪ ಬೋನ್ ಅಳವಡಿಸಲಾಗಿದ್ದು, ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಚಿರತೆಯ ಚಲನವಲನದ ಮೇಲೆ ನಿರಂತರ ನಿಗಾ ಇರಿಸಲಾಗಿದೆ. ಸುತ್ತಮುತ್ತಲಿನ ನಿವಾಸಿಗಳು ರಾತ್ರಿ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಬರದಂತೆ ಹಾಗೂ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಮೈಸೂರು ನಗರದ ಬೂಗತಹಳ್ಳಿ ಎಂ ಕ್ಲೈವ್ ಲೇಔಟ್ನಲ್ಲಿ ಮನೆ ಕಳ್ಳತನ ನಡೆದಿದ್ದು, ಕಳ್ಳರು 215 ಗ್ರಾಂ ಚಿನ್ನಾಭರಣ ಹಾಗೂ 20,000 ರು ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬಿ ಮೂರ್ತಿ ಎಂಬುವರಿಗೆ ಸೇರಿದ ಮನೆಯಲ್ಲಿ ಘಟನೆ ನಡೆದಿದೆ. ಆಗಸ್ಟ್ 8ರಂದು ಕುಟುಂಬಸ್ಥರು ಮನೆಗೆ ಬೀಗ ಹಾಕಿ ಹೊರಗೆ ತೆರಳಿದ್ದರು. ಬಳಿಕ ನಿನ್ನೆ ರಾತ್ರಿ ಮನೆಗೆ ವಾಪಸ್ ಬಂದಾಗ ಮನೆಯ ಬಾಗಿಲಿನ ಬೀಗ ಮುರಿದಿರುವುದು ಕಂಡುಬಂದಿದೆ. ಒಳಗೆ ಪರಿಶೀಲಿಸಿದಾಗ ಬೀರುವಿನಲ್ಲಿದ್ದ ಚಿನ್ನಾಭರಣ ಹಾಗೂ ನಗದು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಮುಂದುವರೆಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ತೆರಳಿದ್ದ ವಿದ್ಯಾರ್ಥಿಯೊಬ್ಬನಿಗೆ ಶಿಕ್ಷಕರೊಬ್ಬರು ಕಾಲಿನಿಂದ ಒದ್ದಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಘಟನೆ ಖಂಡಿಸಿ ಎನ್ಎಸ್ಯುಐ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಆಗಸ್ಟ್ 8ರಂದು ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮೀಪದ ಕ್ಯಾಂಟೀನ್ಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ತೆರಳಿದ್ದ ವೇಳೆ ಕನ್ನಡ ಶಿಕ್ಷಕ ಸಂದೀಪ್ ಎಂಬವರು ಏಕಾಏಕಿ ಬಂದು ಕಾಲಿನಿಂದ ಒದ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿದ್ಯಾರ್ಥಿ ಈ ವಿಚಾರವನ್ನು ಎನ್ಎಸ್ಯುಐ ಮುಖಂಡರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಹಾಸನ ಜಿಲ್ಲಾ ಎನ್ಎಸ್ಯುಐ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರಕರಣದ ಕುರಿತು ಅಧಿಕಾರಿಗಳು ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಶುಕ್ರವಾರ ಎಕ್ಸಾಮ್ ಮುಗಿಸ್ಕೊಂಡು ಶನಿವಾರ ಊರಿಗೆ ಹೋಗೋಣ ಅಂತ ಹೋಯ್ತಿದೆ. ಯಾಕಂದರೆ ಪ್ರಿನ್ಸಿಪಲ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಣ ಅಂತ ಹೋಯ್ತಿದೆ. ಲಾಸ್ಟಿಂದ ಹೋಗೋಣಾಗ ಸೈನ್ ಹಾಕ್ಬಿಟ್ಟು ಅಣ್ಣ ಸರ್ಗೆ ವಿಷಯ ತಿಳಿಸ್ಬಿಟ್ಟು ಹೋಯ್ತಿದೆ. ಆಗ ಬಸ್ ಸ್ಟ್ಯಾಂಡ್ ಹತ್ರ ಅಡುಗೆ ಸಿಬ್ಬಂದಿ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಿದ್ದೆ ನಾನು. ಆಗ ಕನ್ನಡ ಸರು ಎಕನಾಮಿಕ್ಸ್ ಅವರು ಬಂದ್ಬಿಟ್ಟು ಬದವ್ರೆ ಎಂಬುದು ಟೆನ್ಷನಲ್ಲಿ ನಾನು ನಮ್ಮ ಫ್ರೆಂಡು ಪ್ರೀತಮ್ ನಮ್ಮ ಚೇತನು ನಾವು 3 ಜನ ಕ್ಯಾಂಟೀನ್ ಹತ್ರ ಒಳಗಡೆಗೆ ಹೋದಾಗ ಬಂದ್ಬಿಟ್ಟು ಸರ್ ಹಿಂಗೆ ಅಡ್ಡೆ ಹಾಕೋಬಿಟ್ಟು ನಮಗೆಲ್ಲ ಒದ್ರು. ನನಗೆ ಪ್ರೀತಮ್ಗೆ ಹೋದ್ರು, ಅವನು ಚೇತನು ಹೋದ, ನಮ್ಮಿಬ್ಬರಿಗೆ ಹೋದ್ರು.
ನೀವು ನನ್ನ ಕ್ಷಮೆ ಕೇಳಿಸ್ಬೇಕು ಅಂತಾನೆ ಕೇಳಿ ಬಂದಿರೋದ್ರಿಂದ ನಾನು ನೀವೇನು ಹೇಳಿದಿರೋ ಆ ಷರತ್ತುಗಳು ಅದಕ್ಕೆಲ್ಲ ಬದ್ಧನಾಗಿದ್ದೀನಿ. ಮತ್ತು ನೀವು ಕೂಡ ಇನ್ನು ಮುಂದಕ್ಕೆ ಆ ರೀತಿ ಕೆಲಸಗಳನ್ನ ಮಾಡಬೇಡಿ. ನಾನು ಒದ್ದಿದ್ದು ತಪ್ಪು, ಹೊಡೆದಿದ್ದು ತಪ್ಪಲ್ಲ, ಒದ್ದಿದ್ದು ತಪ್ಪು. ಹೌದು, ಇದಕ್ಕೆ ಈಗ ಮುನ್ನ ಫೋನ್ ಮಾಡಿದರೆ ಅವ್ರ ಪೇರೆಂಟ್ಸ್ ಅಂದ್ಕೊಂಡು ಅವ್ರ ಹತ್ರನೂ ಕ್ಷಮೆ ಕೇಳಿದ್ದೀನಿ, ಇಲ್ಲೂ ಕೂಡ ಕೇಳ್ತಾ ಇದ್ದೀನಿ. ಆ ಮುಂದಕ್ಕೆ ಇನ್ನು ಅವ್ರು ನನ್ನಿಂದ ಆ ರೀತಿ ಅಪಚಾರಗಳು ಆಗಲ್ಲ. ವಿದ್ಯಾರ್ಥಿಗಳು ಅಷ್ಟೇ, ತರಗತಿಯ ಅವಧಿಯಲ್ಲಿ ಏನೇನಿದೆಯೋ ಅವ್ರು ಕರೆಕ್ಟಾಗಿ ಬರಬೇಕು, ಚೆನ್ನಾಗಿ ಕಲಿಬೇಕು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊಳೆತಿಮ್ಮನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸಕಲೇಶ್ಪುರದಿಂದ ಹಾಸನದತ್ತ ಬರುತ್ತಿದ್ದ ಹುಂಡೈ ಕಾರು ರಸ್ತೆ ಬದಿಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಅದನ್ನು ಭೇದಿಸಿದೆ. ಬಳಿಕ ಸುಮಾರು 100ರಿಂದ 150 ಮೀಟರ್ ದೂರ ಹಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಕಾರಿನಲ್ಲಿದ್ದ 5 ಪ್ರಯಾಣಿಕರಲ್ಲಿ ಓರ್ವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನಲಾಗಿದೆ. ಉಳಿದ 4 ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತಕ್ಕೆ ಅತಿವೇಗದ ಚಾಲನೆಯೇ ಕಾರಣವೇ ಅಥವಾ ಚಾಲಕ ಮೊಬೈಲ್ ಬಳಸುತ್ತಿದ್ದರೆ ಎಂಬುದು ಇನ್ನಷ್ಟೇ ತನಿಖೆಯಿಂದ ತಿಳಿದುಬರಬೇಕಿದೆ. ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಕಂಬ ಬಿದ್ದಿದೆ ಪಡ್ಕೊಂಡ್ರೆ ನಮ್ಮ ಪಾಡಿ ಮೊಬೈಲ್ ಕೀ ಎಲ್ಲ ನನ್ನ ಮೊಬೈಲ್ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದ ಜಂ ಚಿಕನ್ ಅಂಗಡಿಯಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಸಿದ್ದಿಕ್ ಎಂಬುವರಿಗೆ ಸೇರಿದ ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿ ಇಡಲಾಗುತ್ತಿದ್ದ ಹಣ ಆಗಾಗ್ಗೆ ನಾಪತ್ತೆಯಾಗುತ್ತಿತ್ತು. ವಿಶೇಷವಾಗಿ 10, 20 ಹಾಗೂ 50 ರೂಪಾಯಿ ಮುಖಬೆಲೆಯ ನೋಟುಗಳು ಕಾಣೆಯಾಗುತ್ತಿರುವುದರಿಂದ ಅಂಗಡಿ ಮಾಲೀಕರಿಗೆ ಅನುಮಾನ ಮೂಡಿತ್ತು. ಹೀಗಾಗಿ ಅಂಗಡಿಯಲ್ಲಿ ಪರಿಶೀಲನೆ ನಡೆಸಿದಾಗ ಹಣ ಕದಿಯುತ್ತಿದ್ದ ಕಿಲಾಡಿ ಇಲಿಯ ಆಟ ಬಯಲಾಗಿದೆ. ಇಲಿ ಗಲ್ಲಾಪೆಟ್ಟಿಗೆಯಿಂದ ನೋಟುಗಳನ್ನು ಎಗರಿಸಿ ಅವುಗಳನ್ನು ಹುಲ್ಲು ಹಾಗೂ ಕಡ್ಡಿಗಳೊಂದಿಗೆ ಪ್ಲಾಸ್ಟಿಕ್ನೊಳಗೆ ಸಂಗ್ರಹಿಸಿ ಗೂಡು ಮಾಡಿಕೊಂಡಿರುವುದು ಪತ್ತೆಯಾಗಿದೆ. ನೋಟುಗಳು ಕಾಣೆಯಾಗಲು ಕಾರಣ ತಿಳಿದುಬಂದ ಬಳಿಕ ಅಂಗಡಿ ಮಾಲೀಕರು ಅಚ್ಚರಿಗೊಂಡಿದ್ದಾರೆ. ಹಣ ಕದ್ದ ಇಲಿ ಇದೀಗ ಅಜ್ಜಂಪುರದಲ್ಲಿ ಚರ್ಚೆಯ ವಿಷಯವಾಗಿದೆ. क्या है नोटा चुरा रहा, देखो ये चुआ नोटा क्या रोज चोरी हो रहे थे. कान कर को देखे तो डौ ले लगा क्या ले रहा. दिखा वहाँ कौन की चूहे सुनना खरीदा चुरा था कहते यहाँ हमारा नोटा चुरा रहा चूहा. कभी अब ये थोड़े फिर रो में काता कांगा खाता हैंडल मारा लकड़ी हुआ भी कतर क्या क्या करा ना वही से लेके क्या करता चूहा वो बोले गरम हीट को नहीं क्या नहीं जमाने ऐसे चुराना वो बोले मारा चूहा वो ड्रा क्यों होगा कि क्या क्यों
ಚಿಕ್ಕಮಗಳೂರಿನ ಹೊರವಲಯದ ಕಣಿವೆ ಕ್ರಾಸ್ ಬಳಿ 10 ಚಕ್ರದ ಲಾರಿಯೊಂದು ಸುಮಾರು 100 ಅಡಿ ಆಳದ ಪ್ರಪಾತಕ್ಕೆ ಉರುಳಿದ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಿಂದ ಕಡೂರು ಕಡೆಗೆ ತೆರಳುತ್ತಿದ್ದ ಲಾರಿಗೆ ಏಕಾಏಕಿ ಬ್ರೇಕ್ ಫೇಲ್ ಆಗಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ನಿಯಂತ್ರಣ ಕಳೆದುಕೊಂಡ ಲಾರಿ ರಸ್ತೆ ಬದಿಯ ತಡೆಬೇಲಿಗೆ ಡಿಕ್ಕಿ ಹೊಡೆದು ಅದನ್ನು ಮುರಿದಿದೆ. ಬಳಿಕ ಮರಕ್ಕೆ ಅಪ್ಪಳಿಸಿ ಲೋಡ್ ಸಮೇತ ಪ್ರಪಾತಕ್ಕೆ ಉರುಳಿದೆ. ಅಪಘಾತದ ರಭಸಕ್ಕೆ ಲಾರಿ ಸಂಪೂರ್ಣ ಜಖಂಗೊಂಡಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಹಾಗೂ ನಿರ್ವಾಹಕ ಯಾವುದೇ ಗಂಭೀರ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತದ ನಿಖರ ಕಾರಣದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಎಸ್ಐಆರ್ ಪರಿಷ್ಕರಣೆ ವೇಳೆ ನಟ ಪ್ರಕಾಶ್ ರಾಜ್ ಅವರ ಹೆಸರು ಮತಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂಬ ವಿಚಾರ ಚರ್ಚೆಗೆ ಬಂದಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವ ಪ್ರಕಾಶ್ ರಾಜ್, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ತಮ್ಮ ಹೆಸರನ್ನು ಮತಪಟ್ಟಿಯಿಂದ ತೆಗೆದುಹಾಕಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 65 ಲಕ್ಷ ಮತದಾರರ ಪೈಕಿ ತಮ್ಮ ಹೆಸರನ್ನು ತೆಗೆದುಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ಕ್ಷೇತ್ರದಿಂದ ತಾವು ಚುನಾವಣೆಗೆ ಸ್ಪರ್ಧಿಸಿದ್ದರೂ ಮತಪಟ್ಟಿಯಿಂದ ಹೆಸರು ಹೇಗೆ ತೆಗೆದುಹಾಕಲಾಯಿತು ಎಂದು ಪ್ರಶ್ನಿಸಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿರುವ ಅವರು, ನಾನು ಸುಮ್ಮನೆ ಕೂರಲ್ಲ, ಮತ್ತೆ ನನ್ನ ಮತವನ್ನು ಪಡೆದುಕೊಳ್ತೀನಿ ಎಂದು ಹೇಳಿದ್ದಾರೆ. Dear friends, Sathiyo, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ 6 ಮಂದಿ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಿನ್ನೆ ರಾತ್ರಿ ಒಳಗೆ ಬಿಡಲಿಲ್ಲ ಎಂಬ ಕಾರಣಕ್ಕೆ ಶಶಿಕಾಂತ್ ಎಂಬ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಯುವಕರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳು ಹೊರ ರಾಜ್ಯದವರಾಗಿದ್ದು ಗಾಂಜಾ ಸೇವಿಸಿ ಅಮಲಿನಲ್ಲಿದ್ದರು ಎಂಬ ಆರೋಪವೂ ಕೇಳಿಬಂದಿದೆ. ಹಲ್ಲೆ ವೇಳೆ ಸ್ಥಳೀಯರು ಮಧ್ಯಪ್ರವೇಶಿಸಿ 3 ಯುವಕರನ್ನು ಹಿಡಿದಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯಲ್ಲಿ ಗಾಯಗೊಂಡಿರುವ ಶಶಿಕಾಂತ್ ಅವರು ಈವರೆಗೆ ಪೊಲೀಸ್ ಠಾಣೆಗೆ ಅಧಿಕೃತವಾಗಿ ದೂರು ನೀಡಿಲ್ಲ ಎನ್ನಲಾಗಿದೆ. ಆದರೆ ಹಲ್ಲೆಯ ದೃಶ್ಯಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ವಿಡಿಯೋ ಆಧರಿಸಿ ಪೊಲೀಸರು ಪ್ರಕರಣದ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದು, ಅಗತ್ಯವಿದ್ದಲ್ಲಿ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವ ಸಾಧ್ಯತೆ ಇದೆ. ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೋಡ್ರಿ, ಇವರು ಶಶಿಕಾಂತ್ ಸೇವಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ರು. ಈ ಹಿಂದಿಯವರಲ್ಲ, ಈ ಬಾಂಗ್ಲಾದವರೇ ಯಾರು ಅಂತ ಗೊತ್ತಿಲ್ಲ. ಅಟ್ಟಾಡ್ಸ್ಕೊಂಬಂದು ದಾಸನಪುರದಲ್ಲಿ ಬಿಡಿ ಅಟ್ಟಾಡ್ಸ್ಕೊಂಬಂದು ಇವ್ರನ್ನ ರಾಡಲ್ಲಿ ಮಚ್ಚು ಮತ್ತು ಚೂರಿಯಲ್ಲೆಲ್ಲ ಹೊಡೆದವ್ರೆ. ಇವ್ರಿಗೆ ಎಲ್ಲ ನಮ್ಮ ದಾಸನಪುರದವರೆಲ್ಲ ಹಿಡ್ಕೊಂಡವ್ರು ಇವ್ರನ್ನ. ಇವ್ರು ಯಾವ ಊರು ಏನು ಅಂತ ಗೊತ್ತಿಲ್ಲ. ಇವ್ರು ನಮ್ಮ ಕನ್ನಡದವ್ರಿಗೆ ರಕ್ಷಣೆನೇ ಇಲ್ಲ ಇಲ್ಲಿ. ಇವ್ರನ್ನ ಅಡ್ಕಮಾನಹಳ್ಳಿಯಿಂದ ಇಲ್ಲಿವರೆಗೂ ದಾಸನಪುರದವ್ರಿಗೆ ಅಟ್ಟಿಸ್ಕೊಂಬಂದು ಹೊಡೆದವ್ರು ನೋಡ್ರಿ. ಇಲ್ಲೆಲ್ಲಾನು ಸೆಕ್ಯೂರಿಟಿ ಅದೇನೋ ಅಲ್ಲಿಗೆ ಒಡೆ ನುಗ್ಗಕ್ಕೆ ಹೋಗಿದ್ಕೆ ಇವ್ರನ್ನ ತಡೆದಿದ್ಕೆ ಈ ನನ್ನ ಮಕ್ಕಳು 4 ಜನ ಒಬ್ಬ ಓಡೋಗವನೆ ಇವ್ರು 3 ಜನ ಸಿಗಾಕೊಂಡವ್ರೆ ನೋಡಿ. ಇಲ್ಲಿ ನಾವು ಹೆಂಗ್ ಬಾಳೋದು ಬದುಕೋದು ಕನ್ನಡದವ್ರು ಹೇಳಿ. ಇವ್ರು ಯಾರೋ ಎಲ್ಲಿಂದನೋ ಬಂದು ನಮ್ಮ ಜನಕ್ಕೆ ಹೆಂಗ್ ಹೊಡೆದವ್ರು ನೋಡ್ರಿ. ಇಲ್ಲಿ ಪಾಪ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು 20 ವರ್ಷದಿಂದ ಇವನು ಅಮಾಯಕರು. ಇವನು ಯಾರು ತಂಟೆ ತಕರಾರ್ಗೆ ಹೋಗ್ದೇ ಇರೋನು
ನೋಡಿ ಇಂಥ ನನ್ನ ಮಕ್ಕಳು ಈ ದಾಸಪುರ ಊರೊಡೆ ಬಂದವ್ರು ನೋಡ್ರಿ. ಅಡ್ಕಮಾರಳಿಂದ ಇಲ್ಲಿವ್ರಿಗೆ ಅಟ್ಟಿಸ್ಕೊಂಡ್ ಬಂದವ್ರೆ, ಗಾಂಜಾ ಹೊಡೆದವ್ರಿ ನನ್ನ ಮಕ್ಕಳು. ನಮ್ಮ ದಾಸಪುರದವ್ರು ಎಲ್ಲಾರು ಹಿಡ್ಕೊಂಡವ್ರು ನೋಡ್ರಿ. ಈಗ ಎಲ್ಲಾರು ಇವ್ರನ್ನ ಇವತ್ತೇನಾರು ಇವ್ರು ಯಾರು ಇಲ್ಲ ಅಂತಿದ್ರೆ ಈ ವಯ್ಯನ್ ಕತೆ ಇವತ್ತು ಮುಗ್ದೋಯ್ತಿತ್ತು, ಇವತ್ತು ಇರ್ತಾ ಇರ್ಲಿಲ್ಲ ಇವನು. ಹಂಗೆ ಹೊಡೆದವ್ರು ಇವರೆಲ್ಲ ನೋಡಿ. ಸೆಕ್ಯೂರಿಟಿ ಕೆಲಸದಲ್ಲಿ ಇನ್ನ ಅವರು ಗನ್ಮ್ಯಾನ್ ಇವರು ನೋಡಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಲೇಬೇಕು ದಯವಿಟ್ಟು ನೋಡಿ. ಎಲ್ಲಿಂದನೋ ಬಂದು ನಮ್ಮ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಇವರೆಲ್ಲ ಗಾಂಜಾ ಹೊಡೆದು ನೋಡಿ. ಆ ಸೆಕ್ಯೂರಿಟಿ ಅವ್ರಿಗೆ ಪಾಪ ಒಳಗಡೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ತಡೆದಿರೋಕ್ಕೆ 6 ಜನ ಇವರೊಬ್ಬರ ಮೇಲೆ. ರಾಷ್ಟ್ರೀಯ ಹೆದ್ದಾರಿ ವ್ಯವಕಲನ 48ರಲ್ಲಿ ಮಾರುತಿ ಕಾರೊಂದು ಏಕಾಏಕಿ ಹೊತ್ತಿ ಉರಿದ ಘಟನೆ ತುಮಕೂರು ಸಮೀಪದ ಮಂಚಕಲ್ಲುಕುಪ್ಪೆ ಬಳಿ ನಡೆದಿದೆ. ಕೆಇ 53 MP 2874 ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಚಾಲಕ ತಕ್ಷಣ ವಾಹನದಿಂದ ಕೆಳಗಿಳಿದಿದ್ದು ಅದೃಷ್ಟವಶಾತ್ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ತೀವ್ರಗೊಂಡು ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಘಟನೆ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಖ್ಯಾತಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣವೇನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮುಂಡಿ ಬೆಟ್ಟದ ಮಾರಮ್ಮ ದೇವಸ್ಥಾನದ ಬಳಿ ಚಿರತೆ ಪ್ರತ್ಯಕ್ಷ, ನಿವಾಸಿಗಳಲ್ಲಿ ಹೆಚ್ಚಿದ ಆತಂಕ, ಅರಣ್ಯ ಇಲಾಖೆ ಅಲರ್ಟ್. ಬೋನ್ ಇಟ್ಟು ಚಿರತೆ ಸೆರೆಗೆ ಕಾರ್ಯಾಚರಣೆ ಆರಂಭ. ಗಲ್ಲಾಪೆಟ್ಟಿಗೆಯಿಂದ ಹಣ ಮಾಯ, ಮನುಷ್ಯರಲ್ಲ ಇಲಿಯೇ ಕಳ್ಳ, ಹಣದ ಮೇಲೆ ಇಲಿಗೂ ಮೋಹ, ತನಿಖೆ ವೇಳೆ ನೋಟು ಕದಿಯುತ್ತಿದ್ದ ಇಲಿಯ ಕಳ್ಳಾಟ ಬಯಲು, ನೋಟು ಕದ್ದು ಗೂಡು ಕಟ್ಟಿಕೊಂಡ ಕಿಲಾಡಿ ಇಲಿ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಮತಪಟ್ಟಿಯಿಂದ ಪ್ರಕಾಶ್ ರಾಜ್ ಹೆಸರು ಡಿಲೀಟ್. ನಾನು ಸುಮ್ಮನೆ ಕೂರಲ್ಲ, ಮತ್ತೆ ನನ್ನ ಮತವನ್ನು ಪಡೆದುಕೊಳ್ತೀನಿ, ನನ್ನ ಹೆಸರನ್ನೇ ಹೇಗೆ ತೆಗೆದ್ರಿ ಎಂದು ಅಸಮಾಧಾನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.